ಕೆರೆ ಆ ತರ ಇದೆಯಲ್ವಾ, ನಿಮ್ಗೆ ಅದನ್ನ ಏನ್ ಮಾಡ್ಬೇಕಂತಿದ್ದೀರಾ? ಎಲ್ಲಿ ಯಾವ್ಯಾವ ಸಂಸ್ಥೆಗೆ ನೀವು ಆ ಕೆರೆ ಬಗ್ಗೆ ನೀವು ಕಂಪ್ಲೇಂಟ್ಗಳು ಮಾಡಿದ್ದೀರಾ? ಆಯ್ತು, ಈಗ ತಿರುಮಲ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ಈಗಾಗಲೇ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಕೇಸ್ ಸಂಬಂಧಪಟ್ಟ ಕೇಸ್ ಅಂತಿಮ ತೀರ್ಮಾನ ನಂತರ ಏನೇನಿದೆ ಕಸ ಗೊತ್ತಿದೆ ಅಲ್ಲಿ ಯಾರಿಗೆ ಹೋಗುತ್ತೆ ಕೇಸ್ ಇಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಲ್ಲಿ ಗಂಟ ನೀವು ನಿಮ್ಮ ನೀರ್ನ ಅದನ್ನ STP ಟ್ಯಾಂಕ್ ಮಾಡ್ತಿರೋ ಮತ್ತೊಂದ್ ಮಾಡ್ತಿರೋ ಸ್ಯಾಂಕ್ಷನ್ ಆಗಿದೆಲ್ಲ ಯಾವಾಗ ಸರ್ವೆ ನಂಬರ್ ಅದ್ ಕೇಸಲ್ಲಿ ಇತ್ಯರ್ಥ ಆಗೋದು ಯಾವಾಗ? ಟ್ರಿಪಲ್ ಒನ್ ಸರ್ವೆ ನಂಬರ್ದು ಯಾರ್ಡ್ ಮಾಡೋದು ಕಸದ್ದು STP ಸಂಬಂಧಪಟ್ಟಾಗಿ ಈಗಾಗಲೇ ಭೂಮಿ ಮಂಜೂರಾಗಿದೆ. ನಿಮ್ಮ ಸರ್ ಇಲ್ಲಿ ಕೇಳಿ, ಇದ್ ಕಡೆ ಮಕ ತಿರುವಿ. ನೀವು ಸಂಪಾದನೆ ಮಾಡ್ತಾ ಇರೋದು ಟ್ಯಾಕ್ಸ್ ದುಡ್ಡು. ನಿಮ್ ಪಂಚಾಯತ್ ನಿಮ್ ಪುರಸಭೆ ವ್ಯಾಪ್ತಿನಲ್ಲಿ ಟ್ಯಾಕ್ಸ್ ಬರೋದು ನಿಮಗೆ. ಸಾಯ್ತಾ ಇರೋದು ಮುತ್ತನಲ್ಲೂರು ಅಮಾನಿಕನ್ಯಾಗ ರೈತರು. ಯಾರು ಜವಾಬ್ದಾರು? ಆಯ್ತು, ಕ್ಲಿಯರ್ ಮಾಡಿಸ್ತೀವಿ. ಯಾವಾಗ ಯಾವಾಗ ಪ್ರಾಬ್ಲಮ್ ಇದೆ ಟ್ರಿಪಲ್ ಒನ್ ಸರ್ವೆ ಅಲ್ಲ, ನಿಮ್ಮ ನೀರ್ ತಂದು ನಮ್ಮ ಗದ್ದೆಗಳ ಮೇಲೆ ಬಿಡಕ್ ಯಾರು ಅಧಿಕಾರ ಕೊಟ್ಟಿದ್ದು ನಿಮ್ಗೆ? STP ಇದು ಈಗಾಗಲೇ ಕಾಮಗಾರಿ ಶುರುವಾಗ್ತದೆ, ಕಾಮಗಾರಿ ನಡೀತಾ ಇದೆ. ಅಲ್ಲಿಗೆ ನಾವ್ ರೈತರು ಅಷ್ಟಂಕ ನೀವು ಮಾಡೋ ತನಕ ನಮ್ ರೈತರು ಏನಾಗ್ಬೇಕು? 1 ಎಕರೆ 30 ಕೋಟಿ ಸ್ಯಾಂಕ್ಷನ್ ಆಗಿದೆ. ಈಗ ಅದನ್ನ ಹೇಳ್ಬೇಡಿ, ನಾವ್ ಹೇಳ್ತಾ ಇರೋದ್ ಕೇಳಿ. ಡೈವರ್ಟ್ ಮಾಡೋದ್ ಮುಂಚೆ ನೋಡ್ಕೊಬೇಕು. ಈಗ ಚಾನಲ್ ಡೈವರ್ಟ್ ಮಾಡ್ಸಿದ್ರಲ್ವಾ, ಕೆರೆಗೆ ಹೋಗ್ತಾ ಇದ್ದಿದ್ ನೀರ್ನ ಆಚೆ ಬಿಡೋದಕ್ಕೆ ಪ್ರಯತ್ನ ಪಟ್ಟು ಗದ್ದೆಗಳ ಮೇಲೆ ಬಿಟ್ಟಿದ್ದೀರಲ್ವಾ? ಹೇಳ್ತೀನಿ, ಈಗ ನಮ್ಮಿಂದ ಕ್ಲೀನಿಂಗ್ ಸಾಗಿಸ್ಬೇಕು. ಕ್ಲೀನಿಂಗ್ ಏನಿದೆ ನಾವು ಮಾಡ್ಕೊಡ್ತೀವಿ. STP ಸಂಬಂಧಪಟ್ಟ ಏನಿದೆ ಸರ್ವೆ ನಂಬರ್ 73, 84, 85ರಲ್ಲಿ 1 ಎಕರೆ 31 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ ತಹಸೀಲ್ದಾರ್ ಕಡೆಯಿಂದ KWS ಕಡೆಯಿಂದ ತಹಸೀಲ್ದಾರ್ಗೆ ಲೆಟರ್ ಹಾಕಿದ್ದಾರೆ. ಇಂಟಿಮೇಷನ್ಗೆ ನೋಟಿಫಿಕೇಶನ್ ಆಗಿದೆ. ಪೈಪ್ಲೈನ್ ಕಾಮಗಾರಿಗಳು ನಡೀತಾ ಇದೆ. 5,35,00,000 ಲಕ್ಷ ನಾವು ಈಗಾಗಲೇ ಸರ್ಕಾರಕ್ಕೆ ಪಾವತಿ ಮಾಡಿದ್ದೇವೆ. ಅಲ್ಲ ಸರ್, ಪೈಪ್ಲೈನ್ ಕಾಮಗಾರಿ ನಡೀತಾ ಇದೆ. ಪೈಪ್ಲೈನ್ ಕಾಮಗಾರಿ ಮುಂಚೆ STP ಗೆ ನಿಮ್ಗೆ ಇನ್ನಾನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ದುಡ್ಡು ಕಟ್ಬಿಡ್ತೀವಿ ನಾವು ಸರ್ಕಾರಕ್ಕೆ. ನಿಮ್ ಜಾಗನೇ ಇಲ್ವಲ್ಲ. ಈಗ ಜಾಗ ಇರೋದಕ್ಕೆ ಈಗ ಜಾಗ ಕರೆಕ್ಟ್ ಆಗಿ ಇದ್ದಿದ್ರೆ STP ನಡೀತಾ ಇತ್ತು. ಪೈಪ್ ತಗೊಂಡ್ಬಂದು ಕೆರೆಗೆ ಅಲ್ವಾ ಸರ್ವೆ ಬಿಡ್ತಾರೆ? ನಂಬರ್ 83, 84, 85 1 ಎಕರೆ 31 ಕೋಟಿ ಈಗಾಗಲೇ ಸರ್ಕಾರಕ್ಕೆ ನಮ್ಮ ಹೊತ್ತಿಗೆ ಏನು ಸರ್ಕಾರ ಆದೇಶ ಮಾಡಿದ್ರೆ ಆ ಪ್ರಕಾರ 50% ನಾವು ಒತ್ತಿಗೆ ಬರ್ಬಿಟ್ಟಿದೆ. ಯಾವ ಗ್ರಾಮದಲ್ಲಿ ಸರ್ವೆ ನಂಬರ್ ನೀವು ಹೇಳಿದ ಈಗ 80 ಯಾವುದು? ಇಲ್ಲ, ನಮ್ಮ ಅಂದಾಪುರದ್ದು. ಅಲ್ಲಿಂದ ಎಲ್ಲಿಗೆ ಬಿಡ್ತೀರಾ? ಅದು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡ್ತಾರೆ. ಟ್ರೀಟ್ಮೆಂಟ್ KWS ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಈಗಾಗಲೇ NGT ಗೆ ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ದೀರಾ? ಟ್ರಿಪಲ್ ಒನ್ ಸರ್ವೆ ನಂಬರ್ಗೆ ಬೊಮ್ಮಸಂದ್ರ ಒಟ್ಟು 7 ಎಕರೆ, ಬೊಮ್ಮಸಂದ್ರ 4 ಎಕರೆ, ಅಲ್ಲ ಇದು ಯಾವುದು ಹೆಬ್ಬಗೋಡಿ 4 ಎಕರೆ ಪ್ಲಸ್ ಏನು ನಮ್ಮ ಬೊಮ್ಮಸಂದ್ರ 2 ಎಕರೆ, ನಮ್ದು ಯಾವುದು ನಮ್ಮ ಚಂದಾಪುರಕ್ಕೆ ಸಂಬಂಧಪಟ್ಟ ಅದು ಸ್ಟೇ ಇದೆ. ಟ್ರಿಪಲ್ ಒನ್ ಸರ್ವೆ ನಂಬರ್ ಈಗಾಗಲೇ ವಕೀಲರು ಮಾತಾಡಿದ್ರೆ ಅಪ್ಡೇಟ್ ಕ್ಲೇಮ್ ಮಾಡಿದೆ. ಸಾರ್ವಜನಿಕ ಕ್ಲಿಯರ್ ಮಾಡ್ಕೊಡ್ಬೇಕಂತ ಕೋರಿದ್ದೀವಿ. ಅಲ್ಲಿ ಗಂಟ 450 ಎಕರೆ 500 ಎಕರೆಗೆ ಕಕಸ್ ನೀರ್ನ ತಿರುವಿದ್ದೀರಾ, ವೇಸ್ಟೇಜ್ ನೀರ್ನ ನೀವು ತಿರುವುದಿರಾ. ಮತ್ತೆ ಇನ್ನೆಲ್ಲಿ ಬಂತು? ಕಾಲ್ಗಟ್ಟೆ ಕೆರೆಯಿಂದ ಆಚೆ ಹೋಗೋದು ಎಲ್ಲಿ ಹೋಗ್ತಾ ಇದೆ? ಕೆರೆಗೆ ನೀರು ಹೋಗ್ತಾ ಇದೆಯಾ? ನಿಮ್ ಕೆರೆಗೆ ನೀರು ಹೋಗ್ತಾ ಇದೆಯಾ? ಅದೇ ಸರ್, ಈಗ KWS ಕಡೆಯಿಂದ ಈಗ ನಿಮ್ಮನ್ನ ಕೇಳ್ತಾ ಇರೋದು, ಈಗ ಬರ್ತಾ ಇದೆಯಲ್ವಾ ಚಂದಾಪುರದಿಂದ ನೀರು? ಬೇಡ, ಚಂದಾಪುರ jurisdiction ಅಲ್ವಾ? ಚಂದಾಪುರದಿಂದ ನೀರು ಬರ್ತಾ ಇದೆ. ಅದನ್ನ ಸಲುವಾಗಿ ಅದನ್ನ ಪರಿಹರಿಸಕ್ಕಂತ ಸಲುವಾಗಿ ಈ ರೀತಿ ವ್ಯವಸ್ಥೆ ಆಗಿದೆ ಸರ್. ಅದೇ ತರ ಈಗ ರೈತರದ್ದು ಟೆಂಪರರಿ ಆಗಿ ಅವ್ರಿಗೂ ಏನ್ ಸೊಲ್ಯೂಷನ್ ಬೇಕಲ್ವಾ? ನೀವು ಮಾಡೋವರ್ಗು ಈಗ ಅವ್ರ ಜಮೀನಲ್ಲಿ ಹಿಡಿಯಕ್ಕೆ ಆಗ್ತಾ ಇಲ್ವಲ್ಲ. MIಗೂ ಲಿಕ್ವಿಷನ್ ಕೊಡಿ, MI ಆಲ್ರೆಡಿ ಕೊಟ್ಟಾಗಿದೆ. ನಿಮ್ ಕಡೆಯಿಂದ ಸ್ಟಾಪ್ ಮಾಡ್ಬಿಡಿ. ನೀರೇ ನಮ್ ಜಮೀನಿಗೆ ಬಿಡ್ಬೇಡಿ ಸ್ವಾಮಿ. ನೀವು ನಮ್ಗೆ ಏನು ಬೇಕಾಗಿಲ್ಲ. ಯಾವಾಗ ನಾನ್ ಸತ್ ಮೇಲನಾ ನನ್ ಮಕ್ಳು ಕೂಡ ಬರಲ್ಲ, ಬಂದಲ್ಲಿ ಬದುಕ್ಬಾರ್ದ? ಆ ಟೈಮ್ಗ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಹೋರಾಟ ಬೆಲೆ ಇಲ್ದಿರ ಮಾಡ್ತಾ ಇದ್ದೀರಾ. ಹೆಂಗ ನೀನು ಇಲ್ಲಿ ಹುಚ್ಚ ಹೋಯ್ತು ಟ್ಯಾಕ್ಸ್ ಕಟ್ಸ್ಕೊಂತ ಇದ್ದೀವಿ, ಅವ್ರು ಹುಚ್ಚ ಹೋಯ್ತಾರ ಕಟ್ಸ್ ಹಾಕ್ತಾರ, ನಾವ್ ಅಲ್ಲಿ ತುಳ್ಕೊಂಡು ಕೆಲಸ ಮಾಡ್ಬೇಕ? ನಾವು ರೈತರಲ್ವಾ? ನಮ್ ಮಾನವೀಯತೆ ಇಲ್ವಾ? ಮತ್ ನಿಮ್ ಮುಚ್ಕ ನಿಂದು ಎಲ್ಲಿದ್ಯಾ ಅಲ್ಲಿ ಮುಚ್ಕ. ನಮ್ಗೆ ಕೇಳ್ಬಿಟ್ಟಿದೀಯಾ? ದುಡ್ಡು ಕೊಟ್ಟಿದ್ದೇವೆ, ಕೊಟ್ಟಿದ್ರೆ ಅವನ ಹತ್ರ ಹೋಗಿ ಕೇಳು. ದುಡ್ಡು ಕೊಟ್ಟಿದ್ದೀನಿ ಬಂದು ಮುಚ್ಚಾರ ಅಂತ. ನಿಮ್ jurisdiction ಹೇಳ್ತಾ ಇರೋದು. ಈಗ ನೀವು ನಿಮ್ಮ ಈಗ ನಿಮ್ ಏನು ಗಲೀಜ್ ನೀರ್ ನಿಮ್ಗೆ ಬರ್ತಾ ಇದೆ,
ಬರ್ತಾ ಇರೋದನ್ನ ಸರ್, ನೀವು ಈಗ ಅದನ್ನ ನೀವು ಅದನ್ನ ಅಲ್ಲಿ ಡೈವರ್ಟ್ ಯಾಕೆ ಮಾಡ್ತಿದ್ದೀರಾ? ಅದನ್ನ ಕ್ಲಿಯರ್ ಮಾಡೋದಕ್ಕೆ ಈಗ STP ಮಾಡೋದಕ್ಕೆ ಸರ್ STP ನಾಳೆ ಇವತ್ತು ನಾಳೆ ಆಗೋದಲ್ಲ. STP ಇಲ್ದಿರ ನೀವು ಹೆಂಗೆ ಡೆವಲಪ್ಮೆಂಟ್ ಕೊಟ್ರೆ ಪರ್ಮಿಷನ್ ಇಲ್ಲ ಮನೆಗೆ ಬರಲ್ಲ ಪರ್ಮಿಷನ್ ಯಾಕೆ ಕೊಡ್ತಾ ಇದ್ದೀರಾ ನಾವ್ ಯಾರಿಗೂ ಕೊಟ್ಟಿಲ್ಲ ಕೊಡ್ದಿರ ಮನೆಗೆ ಯಾವಾಗ ಬರ್ತಾವ ನಾವು ಬಂದು 3 months ಆಗಿದೆ ನನ್ನ ಹಂತದಲ್ಲಿ ಏನೇನ್ ಬೇಕು STP ಸಂಬಂಧಪಟ್ಟಿಗೆ ಸರ್ಕಾರಕ್ಕೆ ಏನ್ ಅನುಮತಿ ಮಾಡ್ಬೇಕು? ಈ ಚೇಂಬರ್ ಅಲ್ಲಿ ಯಾರೇ ಕೂತ್ಕೊಳ್ಳಿ ಅಲ್ಲ, ಹಿರಿಯರು ಮಾಡಿದ್ದೀವಿ. ಇರ್ಲಿ, ಮುಂದೆ ಇರೋರು ಇರ್ಲಿ, ಜವಾಬ್ದಾರಿ ಇಲ್ಲ, ಇಲ್ಲ. ನಾವು ಮಾಡಿದ್ದೀವಿ ಈಗ ಸಾಯ್ತೀವಿ ನೀವು ಇನ್ನೊಂದು ವಿಷ ಕೊಡ್ದು. ನಾನು ಅದನ್ನ ಮಾತಾಡಿ ಮೇಡಮ್ ಅವ್ರಿಗೆ ಮಾತಾಡ್ತೀನಿ KWS ಅವ್ರಿಗೆ. ಕಟ್ಕೊಡಿ ರೈತಾಪಿ ವರ್ಗಕ್ಕೆ ಕಟ್ಕೊಡಿ ಪರಿಹಾರ ಕಟ್ಕೊಡಿ ಈಗ ಸರ್ ನಿಮ್ಮ ಪುರಸಭೆ ಕಡೆಯಿಂದ ಕಟ್ಕೊಡಿ, ಅದನ್ನ ಕಟ್ಕೊಡ್ತೀರಾ? ಒಂದು 2 ತಿಂಗಳ ಹಿಂದ್ಗಡೆ